ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. JSR ವ್ಲಾಗ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತಮಗೂ ತಮ್ಮ ಕುಟುಂಬದವರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಯಾವಾಗ ಪ್ರಾರಂಭವಾಗುತ್ತೆ, ಅದರ ವಿಶೇಷತೆ ಏನು, ಹೇಗೆಲ್ಲ ಆಚರಣೆಗಳನ್ನು ಮಾಡ್ಕೊಬೇಕು, ಅವತ್ತಿನ ದಿನ ಜಾಗರಣೆಯನ್ನು ಯಾಕೆ ಮಾಡಬೇಕು, ಅವತ್ತಿನ ದಿನ ಉಪವಾಸವನ್ನು ಹೇಗೆ ಮಾಡಬೇಕು, ಅವತ್ತಿನ ದಿನ ಅಭಿಷೇಕವನ್ನು ದೇವರಿಗೆ ಯಾವ ರೀತಿ ಮಾಡಬೇಕು, ಅದರ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡೋಣ ಬನ್ನಿ. ಹಾಗಿದ್ದರೆ ಹಬ್ಬ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ, ಮಾಘ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿಯು 14ನೇ ಶನಿವಾರ ಸಂಜೆ 4:02 ಪ್ರಾರಂಭವಾಗುತ್ತೆ. 1ನೇ ತಾರೀಕು ಭಾನುವಾರ ಸಂಜೆ 5:15 ಮುಕ್ತಾಯವಾಗುತ್ತೆ. ನಾವು ಸೂರ್ಯೋದಯವನ್ನು ಗಮನದಲ್ಲಿಟ್ಕೊಂಡು ಭಾನುವಾರ ಅಂದರೆ 15ನೇ ತಾರೀಕು ಭಾನುವಾರನೇ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಅಂತ ನೋಡೋದಾದರೆ, ಮಹಾಶಿವರಾತ್ರಿ ಹಬ್ಬವು ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ ಅಂತಲೇ ಹೇಳ್ಬೋದು. ಶಿವರಾತ್ರಿ ಹಬ್ಬ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ. ಎಲ್ಲ ಹಬ್ಬಗಳನ್ನು ನಾವು ಹಗಲಿನಲ್ಲಿ ದೇವರಿಗೆ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಹಬ್ಬದಲ್ಲಿ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿ ದೇವರಿಗೆ ಪೂಜೆಯನ್ನು ಮಾಡಿ ಜಾಗರಣೆ ಭಜನೆಗಳನ್ನು ಮಾಡೋದು ಈ ಹಬ್ಬದ ವಿಶೇಷತೆ ಅಂತಲೇ ಹೇಳ್ಬೋದು. ರಾತ್ರಿ ಅಂದರೆ ಕತ್ತಲು ಅಂದರೆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸು ಅಂತ ಶಿವನಲ್ಲಿ ಬೇಡ್ಕೊಂಡು ಮಾಡುವಂತಹ ಹಬ್ಬನೇ ಶಿವರಾತ್ರಿ ಹಬ್ಬ ಅಂತ ಹೇಳ್ಬೋದು. ಈ ಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಸುಮಾರು ಪೌರಾಣಿಕ ಹಿನ್ನೆಲೆಗಳಿವೆ. ಅದರಲ್ಲಿ ಎರಡನ್ನ ನೋಡೋದಾದರೆ, ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡ್ತಾ ಇರ್ತಾರೆ. ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗುತ್ತೆ. ಆ ಹಾಲಾಹಲವು ಇಡೀ ಪ್ರಪಂಚವನ್ನು ನಾಶಪಡಿಸುವಷ್ಟು ಸಾಮರ್ಥ್ಯ ಹೊಂದಿರುತ್ತೆ. ಹಾಗಾಗಿ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವಪರಮಾತ್ಮರು ಆ ಹಾಲಾಹಲವನ್ನು ಕುಡಿದು ಬಿಡ್ತಾರೆ. ಕೂಡಲೇ ಪಾರ್ವತಿ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಬಾರ್ದು ಎಂಬ ಕಾರಣದಿಂದ ಆ ಶಿವದೇವರ ಗಂಟಲನ್ನು ಒತ್ತಿ ಹಿಡಿದುಕೊಳ್ತಾರೆ. ಇದರಿಂದ ಆ ವಿಷವು ಗಂಟಲಿನಲ್ಲೇ ಉಳಿದುಕೊಳ್ಳುತ್ತೆ. ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿಯೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬರುತ್ತೆ. ಶಿವದೇವರು ಏನಾದರೂ ನಿದ್ರಿಸಿ ಬಿಟ್ಟರೆ ವಿಷ ಬಹುಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತೆ. ಹಾಗಾಗಿಯೇ ಶಿವ ನಿದ್ರಿಸಬಾರ್ದು ಅಂತ ದೇವಾನುದೇವತೆಗಳೆಲ್ಲ ಸೇರಿ ಶಿವದೇವರ ಭಜನೆಯನ್ನು ಮಾಡಿ ಶಿವಪರಮಾತ್ಮರನ್ನು ಇಡೀ ರಾತ್ರಿ ಎಚ್ಚರದಿಂದಿರಲು ನೋಡ್ಕೊಳ್ತಾರೆ. ಆ ಶಿವಪರಮಾತ್ಮರು ಹಾಲಾಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದ ದಿನವೇ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ದೇವಾನುದೇವತೆಗಳೇ ರಾತ್ರಿ ಇಡೀ ಎದ್ದು ಭಜನೆಯನ್ನು ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರ ಭಕ್ತಾದಿಗಳು ಕೂಡ ರಾತ್ರಿವಿಡೀ ಜಾಗರಣೆಯನ್ನು ಮಾಡಿ ಶಿವದೇವರನ್ನು ಪೂಜಿಸುವ ಪರಿಪಾಠವಿದೆ ಅಂತ ಹೇಳಲಾಗುತ್ತೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ, ಪಾರ್ವತೀ ದೇವಿಯು ಶಿವದೇವರನ್ನು ಪತಿಯಾಗಿ ಪಡೆಯುವುದಕ್ಕೋಸ್ಕರ ಯತ್ನಿಸುತ್ತಾ ಪಾರ್ವತೀ ದೇವಿಯು ತಪಸ್ಸನ್ನು ಮಾಡ್ತಿರ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಶಿವಪರಮಾತ್ಮರು ಪಾರ್ವತೀ ದೇವಿಯನ್ನು ವಿವಾಹವಾದ ದಿನವನ್ನು ಮಹಾಶಿವರಾತ್ರಿ ದಿನ ಎಂದು ಕೂಡ ಆಚರಣೆ ಮಾಡ್ತಾರೆ. ಶಿವರಾತ್ರಿ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಇಡೀ ದಿನ ಉಪವಾಸ ಮಾಡ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಮನೆಯಲ್ಲೇ ಶಿವನನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಶಿವನ ಫೋಟೋವನ್ನು ಇಟ್ಟು ಈಶಾನ್ಯ ದಿಕ್ಕಿನಲ್ಲಿ ಶಿವನ ಫೋಟೋ ಇಟ್ಟು, ಇಲ್ಲ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಬಿಲ್ವಪತ್ರೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಇದರ ಒಂದು ಎಲೆಯನ್ನು ಅರ್ಪಿಸಿ ನಾವು ಪೂಜೆ ಮಾಡಿದ್ರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ. ಆದ್ದರಿಂದ ಭಕ್ತರು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸ್ತಾರೆ. ಮಹಾವಿಷ್ಣುವಿಗೆ ಹೇಗೆ ಅಲಂಕಾರ ಪ್ರಿಯರೋ ಹಾಗೆ ಶಿವನಿಗೆ ಅಭಿಷೇಕ ಪ್ರಿಯವಾದದ್ದು. ಆದ್ದರಿಂದ ಶಿವನಿಗೆ ಹಾಲು, ಮೊಸರು
ತುಪ್ಪ, ಸಕ್ಕರೆ, ಪವಿತ್ರ ಜಲದಿಂದ ಅಭಿಷೇಕವನ್ನು ಮಾಡಬೇಕು. ಹಾಲಿನ ಅಭಿಷೇಕ ಆರೋಗ್ಯವನ್ನು, ತುಪ್ಪದ ಅಭಿಷೇಕ ಸಿರಿವಂತಿಕೆಯನ್ನು, ಸಕ್ಕರೆಯ ಅಭಿಷೇಕ ಸಮೃದ್ಧಿಯನ್ನು ದೊರಕಿಸಿಕೊಡುತ್ತೆ ಅಂತ ಹೇಳಲಾಗುತ್ತೆ. ಶಿವರಾತ್ರಿ ಎಂದು ಉಪವಾಸ ಮಾಡುವುದು ತುಂಬಾ ಶ್ರೇಷ್ಠ ಎಂದು ನಮ್ಮ ಶಾಸ್ತ್ರಗಳು ಹೇಳ್ತವೆ. ಈ ದಿನ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಮಾರನೇ ದಿನ ಆಹಾರವನ್ನು ಸ್ವೀಕರಿಸಬೇಕು. ಇಡೀ ದಿನ ಉಪವಾಸ ಮಾಡಲು ಆಗಲ್ಲ ಅನ್ನೋರು, ಇಡೀ ದಿನ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಫಲಾಹಾರಗಳನ್ನು ಸ್ವೀಕರಿಸ್ಬೋದು. ಹಣ್ಣುಗಳನ್ನು ತಿಂದ್ಕೊಂಡು ಉಪವಾಸವನ್ನು ಮಾಡ್ಬೋದು. ಹಾಗೆ ಅವತ್ತಿನ ದಿನ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡೋದ್ರಿಂದ ಎಲ್ಲ ದುಃಖಗಳು ದೂರವಾಗುತ್ತೆ ಅಂತ ಹೇಳಲಾಗುತ್ತೆ. ಹೀಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಶಿವ ಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆಯಬೇಕು. ಇಷ್ಟು ಶಿವರಾತ್ರಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.